ಹೇ ಬ್ಯೂಟಿಫುಲ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಲಿ ಏನೆಲ್ಲ ಇರುತ್ತೆ ನೋಡೋಣ ಬನ್ನಿ. ಇವತ್ತು ನಾವು ನಮ್ಮ ಮುದ್ದು ಮಗ ಲಿಯೋನ ಗ್ರೂಮಿಂಗ್ ಸೆಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ನ ಬರ್ಡೇ ಪ್ರಯುಕ್ತ. ಅವ್ನ ಬರ್ಡೇ ನಾಳೆ, ದ್ಯಾಟ್ ಇಸ್ Jan 5th ಇರೋದ್ರಿಂದ ಇವತ್ತು ಗ್ರೂಮಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮಗೂ ಮುಂಚೆ ಅವನೇ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಬ್ಯಾಸ್ಕೆಟ್ ಎತ್ಕೊಂತಿದ್ದ ತಕ್ಷಣ. ಅವನ್ನ ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡು ಹೊರಟ್ವಿ ನಾವು. ಅವರಪ್ಪ ಮುಂದೆ ಕುಂಡಿಸ್ಕೊಂಡಿದ್ರು. ನಾವು ಬಂದಿದ್ದೆ ವೆಟಿಕ್ ಪೆಟ್ ಶಾಪ್ಗೆ. ನಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಟೈಮಿಗೆ ಕರೆಕ್ಟಾಗಿ ಬಂದ್ವಿ. ನೋಡಬಹುದು ನೀವು, ಪೆಟ್ ಶಾಪ್ ಎಷ್ಟು ಕ್ಲೀನಾಗಿದೆ, ಹೈಜೀನಿಕ್ ಆಗಿದೆ. 2 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾನು ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಲಿಯೋನ ನೋಡೋಕ್ಕೆ ಬಂದರು. ಅವನ್ನ ಮುದ್ದು ಮಾಡಿ ಎತ್ಕೊಂಡು ಗ್ರೂಮಿಂಗ್ ಸೆಷನ್ಗೆ ಕರ್ಕೊಂಡು ಹೋದ್ವಿ. ನೋಡಿ, ಅವನು ಮಮ್ಮಿ ನಾನು ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂದರೆ ಇಲ್ಲೆಲ್ಲೋ ಕರ್ಕೊಂಬಂದ್ಬಿಟ್ಟಿದ್ದೀರಾ ಅಂತ ಅಂದ್ಕೊತಾ ಇದ್ದಾನೆ. ಫಸ್ಟ್ ಅವ್ನ ವೆಯ್ಟ್ನ ಚೆಕ್ ಮಾಡಿ ನೇಲ್ಸ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗಂತೂ ಇಲ್ಲಿರೋ ಸ್ಟಾಫ್ ತುಂಬ ಫ್ರೆಂಡ್ಲಿ ಅಂತ ಅನ್ನಿಸ್ತಾರೆ. ಪೆಟ್ಸಿಗೆ ಒಂದು ಸ್ವಲ್ಪನೂ ನೋವಾಗದೇ ಇರೋ ಥರ ತುಂಬ ಕೇರ್ ಮಾಡಿ ಟ್ರೀಟ್ ಮಾಡ್ತಾರೆ. ನೇಲ್ಸ್ ಕಟ್ ಮಾಡಿದ್ಮೇಲೆ ನನ್ನ ಮಗ ಓಡೋಗೋಕ್ಕೆ ಟ್ರೈ ಮಾಡ್ತಾಯಿದ್ದ, ಅವ್ರು ಬಿಟ್ಟಿಲ್ಲ. ಅದಾದ ನಂತರ ಕೈ ಕಾಲು ಎಲ್ಲ ನೀಟಾಗಿ ಟ್ರಿಮ್ ಮಾಡ್ತಾಯಿದ್ರು. ಅವನಿಗೆ ಓಡಾಡೋದಕ್ಕೆ ಅನ್ಕಂಫರ್ಟಬಲ್ ಇರಬಾರ್ದು ಅಂತ. ಫಸ್ಟು ಕೈಯೇ ಕೊಡ್ತಾ ಇರಲಿಲ್ಲ ಅವನು. ನೋಡಿ ಹೆಂಗೆ ಎತ್ಕೊತಾ ಇದ್ದಾನೆ. ಆಮೇಲೆ ಕಾಲಿಗೆ ಅವನೇ ಯೂಸ್ಡ್ ಆಗಿಬಿಟ್ಟ, ಒಂಥರ ಚಕಗುಲಿ ಆಗುತ್ತೆ ಅನ್ನೋ ಥರ. ಮಮ್ಮಿ ಹೋಗಿ ನೀವು ವೀಡಿಯೋ ಬೇರೆ ಮಾಡ್ತಾಯಿದ್ದೀರ, ನನ್ನ ಮಾತಾಡಿಸ್ಬೇಡಿ ಅನ್ನೋ ಥರ ಇತ್ತು ಅವ್ನ ಮೈಂಡ್ ವಾಯ್ಸು ಗೈಸ್. ಆಮೇಲೆ ಇಯರ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅವನಿಗೆ ಸ್ನಾನ ಮಾಡೋದಕ್ಕೆ ಬೆಲ್ಟ್ ಹಾಕಿದ್ರು. ನೋಡಿ, ಸ್ನಾನ ಮಾಡಬೇಕಾದ್ರೆ ಎಷ್ಟು ಚೇಷ್ಟೆ ಮಾಡ್ತಾಯಿದ್ದಾನೆ ಅಂತ, ಯಪ್ಪ. ಆಮೇಲೆ ಅವನಿಗೆ ಕಿವಿಗೆಲ್ಲ ನೀರು ಹೋಗಬಾರ್ದು ಅಂತ ಒಂದು ಎಕ್ವಿಪ್ಮೆಂಟ್ನ ಹಾಕಿದ್ರು. ಬಂದು ಮಾತಾಡಿಸ್ತಾಯಿದ್ರು ಲಿಯೋನ. ಲಿಯೋ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದರು ಸ್ಟಾಫ್ಸ್. ನೀವು ಯಾರಾದರೂ ಪೆಟ್ ಕ್ಲಿನಿಕ್ ಅಥವಾ ಪೆಟ್ನ ಗ್ರೂಮಿಂಗ್ ಮಾಡಬೇಕಂತ ನೋಡ್ತಾಯಿದ್ರೆ ಇದು ಬೆಸ್ಟ್ ಶಾಪ್ ಅಂತ ಹೇಳ್ತೀನಿ. ನಾನು ಇಲ್ಲಿ ವಿಸಿಟ್ ಮಾಡಿದ್ದು ಫಸ್ಟ್ ಟೈಮ್. ನನಗೆ ತುಂಬ ಇಷ್ಟ ಆಗಿಬಿಡ್ತು. ನೆಕ್ಸ್ಟಿಂದ ಲಿಯೋನ ಇಲ್ಲಿಗೆ ಕರ್ಕೊಂಬರ್ತೀನಿ. ಅವರು ಇವನಿಗೆ ಸ್ನಾನ ಮಾಡಿಸೋದಕ್ಕೆ ಸರ್ಕಸ್ ಮಾಡ್ತಾಯಿದ್ರು. ಕೊನೆಗೂ ಒಬ್ಬರು ಕೈಲಾಗೋದೇ ಇಲ್ಲ ಅಂತ ಇಬ್ಬರು ಬಂದೇ ಬಿಟ್ರು ಗೈಸ್. ನನ್ನ ಮಗ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾನೆ. ಮಮ್ಮಿ ಪ್ಲೀಸ್ ಇಲ್ಲಿಂದ ಕರ್ಕೊಂಡೋಗ್ಬಿಡಿ ಮಮ್ಮಿ ಅಂತ ಬಂದು ನೋಡ್ತಾ ಇದ್ದಾನೆ. ಸ್ನಾನ ಮಾಡಿಸಿ ಅವನಿಗೆ ಸ್ವಲ್ಪ ಟವಲಲ್ಲೆಲ್ಲ ಒರೆಸಿ ನೀಟಾಗಿ ಬ್ಲೋ ಡ್ರೈಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗ ಅಂತೂ ಫುಲ್ಲು ವೈಟ್ ಆಗಿಬಿಟ್ಟಿದ್ದ ಗೈಸ್. ಅವನು ಆ್ಯಕ್ಚುಲಿ ಇರೋದೇ ವೈಟು, ಬಟ್ ತುಂಬ ವೈಟ್ ಆಗಿಬಿಟ್ಟಿದ್ದ. ಚೆನ್ನಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರಲ್ವ, ಅದಕ್ಕೆ ಅವನಿಗೆ ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ. ಇವಾಗ ಸೈಲೆಂಟ್ ಆಗಿಬಿಟ್ಟ ಗೈಸ್. ಆಮೇಲೆ ಅವರು ನೀಟಾಗಿ ಕೂಂಬೆಲ್ಲ ಮಾಡಿ ಮತ್ತೆ ಸ್ವಲ್ಪ ವೆಟ್ಟಿದ್ದ ಅನಿಸುತ್ತೆ, ಮತ್ತೆ ಡ್ರೈ ಮಾಡಿದ್ರು. ಅದಾದಮೇಲೆ ಅವನಿಗೂ ಸ್ವಲ್ಪ ಪರ್ಫ್ಯೂಮ್ ಹಾಕಿದ್ರು. ನನ್ನ ಮಗ ಫುಲ್ಲು ಘಮ 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 ಅಂತ ಇದ್ದ. ಅದಾದ ನಂತರ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವನಿಗೆ ಸ್ವಲ್ಪ ಮೆಡಿಕೇಷನ್ಸ್ ಬರ್ಕೊಂಡು ಕೊಟ್ಟರು. ಮೆಡಿಸಿನ್ಸ್ನ ತಗೊಂಡು ನಾವು ಮನೆಗೆ ಬಂದ್ವಿ. ಅವ್ನು ಮತ್ತೆ ಕರ್ಕೊಂಡೋಗಿ ಅಂತ ಹತ್ತಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಅವನ್ನ ಮನೆಗೆ ಕರ್ಕೊಂಬರೋದೇ ಲೇಟ್ ಆಯಿತು. ಸೊ ಅಡುಗೆ ಏನೂ ಮಾಡಿರಲಿಲ್ಲ. ನಾನು ನನ್ನ ಹಸ್ಬೆಂಡು ಹೋಟೆಲ್ಗೆ ಹೋಗಿ ಬಿರಿಯಾನಿ ತೊಗೊಂಡು ಬಂದು ಹಾಗೆ ಸ್ವಲ್ಪ ಚಿಪ್ಸ್ ತಿನ್ಬೇಕು ಅನ್ನಿಸ್ತಾಯಿತ್ತು. ಚಿಪ್ಸ್ ತೊಗೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.